ನಿಮ್ಮ ಪ್ರೀತಿಯ ಇಂದ್ರಾಣಿ ಮಾಡುವ ನಮಸ್ಕಾರಗಳು. ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮ್ಗೆ ಹೇರ್ ಸೀರಮ್ ಅಂದ್ರೆ ಏನು, ಹೇರ್ ಸೀರಮ್ನ ಉಪಯೋಗಗಳು ಏನು, ಹಾಗೆ ನಾವು ಹೇರ್ ಸೀರಮ್ನ ಬಳಸುವಾಗ ಯಾವ ರೀತಿ ಬಳಸಬೇಕು, ಮತ್ತೆ ಯಾವೆಲ್ಲ ತಪ್ಪುಗಳನ್ನ ನಾವು ಹೇರ್ ಸೀರಮ್ ಬಳಸುವಾಗ ಮಾಡಬಾರದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇವೆ. ನಾವು ನಮ್ಮ ತಲೆಗೆ ಹೇರ್ ಸೀರಮ್ನ ಬಳಸುವಾಗ ಕೆಲವೊಂದು ಮಿಸ್ಟೇಕ್ಸ್ ನ ಮಾಡ್ತೀವಿ. ನಾನಿಲ್ಲಿ ನಿಮ್ಗೆ ಈ 9 ಮಿಸ್ಟೇಕ್ಸ್ ನ ನೀವು ಹೇರ್ ಸೀರಮ್ನ ಬಳಸುವಾಗ ಮಾಡಬೇಡಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಯಾವೆಲ್ಲ ಈ 9 ಮಿಸ್ಟೇಕ್ಸ್ ನ ಮಾಡಬಾರದು ಅಂತ ತಿಳ್ಕೊಳ್ಬಹುದು. ಮೊದಲನೇದಾಗಿ ನಾವು ಹೇರ್ ಸೀರಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದೊಂದು ಲಿಕ್ವಿಡ್ ಬೇಸ್ಡ್ ಹೇರ್ ಕೇರ್ ಪ್ರಾಡಕ್ಟ್. ಅಂದ್ರೆ ಇದು ದ್ರವ ರೂಪದಲ್ಲಿರುವಂತಹ ಹೇರ್ ಕೇರ್ ಪ್ರಾಡಕ್ಟ್. ಅಂದ್ರೆ ನಮ್ಮ ಕೂದಲಿನ ಆರೋಗ್ಯ ಮತ್ತೆ ಅಂದವನ್ನ ಹೆಚ್ಚಿಸುವಂತಹ ಹೇರ್ ಕೇರ್ ಪ್ರಾಡಕ್ಟ್ ಆಗಿರುತ್ತೆ. ಇದು ಬಿಸಿಲಿನಿಂದ ಅಂದ್ರೆ ಬಿಸಿಲಿನ UV ರೇಸ್ ಇಂದ ಕಿರಣಗಳಿಂದ ನಮ್ಮ ಕೂದಲನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಂದ್ರೆ ನಾವು ಲೈಕ್ ಈಗ ಕೆರಾಟಿನ್ ಟ್ರೀಟ್ಮೆಂಟ್ ತಗೊಂಡಿರ್ತೀವಿ, ಮತ್ತೆ ನಾವು ಹೇರ್ ಡ್ರೈಯರ್ ನ ಯೂಸ್ ಮಾಡ್ತೀವಿ. ಅದರಿಂದ ಎಲ್ಲ ನಮ್ಮ ಕೂದಲು ಡ್ಯಾಮೇಜ್ ಆಗೋದನ್ನ ಇದು ತಡೆಯುತ್ತೆ. ಹಾಗೆ ನಮ್ಮ ಕೂದಲಿನ ಅಂದ ಅಂದ್ರೆ ನಮ್ಮ ಕೂದಲು ಮೃದುವಾಗಿರುವಂತೆ ಶೈನಿ ಆಗಿರುವಂತೆ ನೋಡ್ಕೊಳ್ಳುತ್ತೆ. ಮತ್ತೆ ನಮ್ಮ ಕೂದಲಿಗೆ ಒಂದು ಒಳ್ಳೆ ಹೊಳಪನ್ನು ಈ ಹೇರ್ ಸೀರಮ್ ಕೊಡುತ್ತೆ. ಹಾಗೆ ನಮ್ಮ ಕೂದಲು ಸುಕ್ಕಾಗಿರೋದ್ನು ಕೂಡ ಇದು ರಿಪೇರ್ ಮಾಡುತ್ತೆ. ನಮ್ಮ ಕೂದಲು ಏನಾದ್ರೂ ಸುಕ್ಕಾಗಿದ್ದಾಗ ನಾವು ಈ ಹೇರ್ ಸೀರಮ್ ನ ಬಳಸ್ಕೊಂಡ್ರೆ ಈಸಿಯಾಗಿ ನಾವು ನಮ್ಮ ತಲೆನ ಬಾಚಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸೋ ಆಹಾರದ ಕಡೆಗೆ ನಾವು ಎಷ್ಟು ಗಮನ ವಹಿಸ್ತೀವೋ ಅದೇ ರೀತಿಯಾಗಿ ನಮ್ಮ ಬಾಹ್ಯ ಸೌಂದರ್ಯದ ಕಡೆಗೂ ಕೂಡ ನಾವು ಗಮನ ವಹಿಸೋದು ಜಾಸ್ತಿ ಆಗಿದೆ. ಏನಿಲ್ಲ ಅಂದ್ರೂ ನಾವು 1 ತಿಂಗಳಿಗೆ ನೀವೇ ಥಿಂಕ್ ಮಾಡಿ, ನಮ್ಮ ಸೌಂದರ್ಯವರ್ಧಕ ಅಂದ್ರೆ ನಾವು ಬಳಸುವಂತಹ ಕಾಸ್ಮೆಟಿಕ್ಸ್ ಗೆನೆ ನಾವು 1,000ದಿಂದ 1,500ವರೆಗೆ ನಾವು ವೆಚ್ಚ ಮಾಡ್ತಿದೀವಿ. ನೀವೇ ಥಿಂಕ್ ಮಾಡಿ, ನೀವೇ ಕ್ಯಾಲ್ಕುಲೇಟ್ ಕೂಡ ಮಾಡಿ. ನೀವು ಬಳಸುವಂತಹ ಫೇಸ್ ಸೀರಮು, ಫೇಸ್ ಕ್ರೀಮು, ನೈಟ್ ಕ್ರೀಮು, ಮಾಯಿಶ್ಚರೈಸರು, ಶಾಂಪೂ, ಸೀರಮ್ಮು, ಕಂಡೀಷನರು, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ, ನೀವು ಎಷ್ಟು ಖರ್ಚು ಮಾಡ್ತೀರಾ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿದ್ರೆ 1 ತಿಂಗಳಲ್ಲಿ ಎಷ್ಟು ಇದಕ್ಕೆಲ್ಲ ನೀವು ದುಡ್ಡನ್ನ ಹಾಕ್ತೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಹೇರ್ ಆಯಿಲ್ ನಮ್ ಕೂದಲಿನ ಬುಡನ ಪೆನೆಟ್ರೇಟ್ ಮಾಡಿ ಗಟ್ಟಿಗೊಳಿಸುತ್ತೆ, ಮತ್ತೆ ಕೂದಲಿನ ಬೆಳವಣಿಗೆ ಕಾರ್ಯನ ಮಾಡುತ್ತೆ. ಈ ಹೇರ್ ಸೀರಮ್ ಇದೊಂದು ಸಿಲಿಕಾನ್ ಬೇಸ್ಡ್ ಲಿಕ್ವಿಡ್ ಟ್ರೀಟ್ಮೆಂಟ್. ಇದು ಕೂದಲಿನ ಎಳೆಗಳಿಗೆ ಹೊಳಪನ್ನ ನೀಡುತ್ತೆ, ಮತ್ತೆ ಇದು ಕೂದಲಿನ ಟೆಕ್ಸ್ಚರ್ ನ ಇಂಪ್ರೂವ್ ಮಾಡುವಂತಹ ಕೆಲಸನ ಈ ಹೇರ್ ಸೀರಮ್ ಮಾಡುತ್ತೆ. ನಾನಿವಾಗ ನಿಮ್ಗೆ ನಮ್ ಕೂದಲಿಗೆ ಹೇರ್ ಸೀರಮ್ ನ ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂದ್ರೆ ಉಪಯೋಗಗಳಿದೆ ಅಂತ ತಿಳಿಸ್ಕೊಡು. ಈಗ ಕೆಲವ್ರಿಗೆ ಗುಂಗುರು ಕೂದಲಿರುತ್ತೆ, ಅಂದ್ರೆ ಕರ್ಲಿ ಹೇರ್ ಇರುತ್ತೆ, ಅದು ಎಲ್ಲರಿಗೂ ಇಷ್ಟ ಆಗಲ್ಲ. ಇಂಥವ್ರು ನಿಯಮಿತವಾಗಿ ಅಂದ್ರೆ ರೆಗ್ಯುಲರ್ ಆಗಿ ಹೇರ್ ಸೀರಮ್ ನ ಬಳಸೋದ್ರಿಂದ ಈ ಗುಂಗುರು ಕೂದಲಿಂದನೂ ಕೂಡ ಅವರು ಮುಕ್ತಿ ಹೊಂದಬಹುದು. ನೆಕ್ಸ್ಟ್ ಫಿಝಿ ಹೇರ್. ಈಗ ನೀವು ನೋಡಿರ್ಬೋದು, ಕೆಲವ್ರ ಕೂದಲು ತುಂಬಾ ಸಿಕ್ಕಾಗಿರುತ್ತೆ ಮತ್ತೆ ನುಲ್ಕೊಂಡಿರುತ್ತೆ, ಅಥವಾ ನಿಮ್ಗೂನು ಕೂಡ ಕೂದಲು ನುಲ್ಕೊಂಡಿರ್ಬೋದು ಅಥವಾ ಸಿಕ್ಕಾಗಿರ್ಬೋದು. ಇಂಥವ್ರು ರೆಗ್ಯುಲರ್ ಆಗಿ ಹೇರ್ ಸೀರಮ್ ನ ಬಳಸೋದ್ರಿಂದ ಅವರು ಸಿಕ್ಕಾಗಿರುವಂತಹ ಕೂದಲು ಮತ್ತೆ ನುಲ್ಕೊಂಡಿರುವ ಕೂದಲು ಎಲ್ಲವೂ ಕೂಡ ರಿಪೇರ್ ಆಗುತ್ತೆ, ಮತ್ತೆ ಕೂದಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಹೇರ್ ಸೀರಮ್ ನ ನಾವು ಹಚ್ಚಿದಾಗ ಅದು ನಮ್ ಕೂದಲಿಗೆ ಅಂಟ್ಕೊಂಡು ಒಂದು ಒಳ್ಳೆ ಹೊಳಪನ್ನ ನಮ್ ಕೂದಲಿಗೆ ನೀಡುತ್ತೆ. ನೀವು ಗಮನಿಸಿರ್ಬೋದು, ಕೆಲವರು ಕೂದಲು ತುಂಬಾ ರಫ್ ಆಗಿರುತ್ತೆ ಮತ್ತೆ ಅದು ಒಳ್ಳೆ ಶೈನಿಂಗ್ ಆಗಿ ಇರಲ್ಲ. ಇಂಥವ್ರು ರೆಗ್ಯುಲರ್ ಆಗಿ ಹೇರ್ ಸೀರಮ್ ನ ಬಳಸೋದ್ರಿಂದ ಅವ್ರ ಕೂದಲಿಗೆ ಒಂದು ಒಳ್ಳೆ ಹೊಳಪು ಸಿಗುತ್ತೆ. ಇದು ನಮ್ ಕೂದಲಿನ ಸುತ್ತ ಪ್ರೊಟೆಕ್ಟಿವ್ ಲೇಯರ್ ನ ಉಂಟು ಮಾಡಿ ಕೂದಲು ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ. ಈಗ ನಾವು ನಮ್ ಕೂದಲನ್ನ ಒಣಗಿಸ್ಕೊಳ್ಳೋಕೆ ಅಂತ ಬ್ಲೋ ಡ್ರೈಯರ್ ನ ಯೂಸ್ ಮಾಡ್ತೀವಿ, ಅಂದ್ರೆ ಹೇರ್ ಡ್ರೈಯರ್ ನ ಯೂಸ್ ಮಾಡಿರ್ತೀವಿ. ಮತ್ತೆ ಕೂದಲನ್ನ ಸ್ಟ್ರೇಟ್ನಿಂಗ್ ಮಾಡ್ಕೊಳ್ಳೋಕೆ ಅಂತ ಹೇರ್ ಸ್ಟ್ರೈಟ್ನರ್ ನ ಯೂಸ್ ಮಾಡಿರ್ತೀವಿ. ಹಾಗೆ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡುವಾಗ್ಲೂ ಕೂಡ ಅವರು ಹೀಟ್ ನ ಯೂಸ್ ಮಾಡಿರ್ತಾರೆ. ಇಂತಹ ಕಂಡೀಷನ್ ಅಲ್ಲೆಲ್ಲ ಏನಾಗುತ್ತಪ್ಪ ಅಂದ್ರೆ ನಮ್ ಕೂದಲು ಸ್ಪ್ಲಿಟ್ ಹೇರ್ ಆಗುತ್ತೆ, ಅಂದ್ರೆ ಕೂದಲ ತುದಿ ಒಡೆದಿರುತ್ತೆ, ಯಾಕಂದ್ರೆ ಅವರು ಹೀಟ್ ನ ಯೂಸ್ ಮಾಡಿರ್ತಾರೆ. ಈ ಕಂಡೀಷನ್ಸ್ ನಲ್ಲಿ ನಾವು ಹೇರ್ ಸೀರಮ್ ನ ಬಳಸೋದ್ರಿಂದ ಈ ಎಲ್ಲದ್ರಿಂದನೂ ಕೂಡ ಇದು ನಮ್ನ ಪ್ರೊಟೆಕ್ಟ್ ಮಾಡುತ್ತೆ, ನಮ್ ಕೂದಲನ್ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತೆ ಇದು ಬಿಸಿಲಿನ ಶಾಖ ಮತ್ತೆ UV ರೇಸ್ ಅಂದ್ರೆ ಸೂರ್ಯನ ಕಿರಣಗಳಿಂದ ನಮ್ ಕೂದಲನ್ನ ರಕ್ಷಿಸುತ್ತೆ. ಮತ್ತೆ ಇದು ನಾವು ತಲೆ ಬಾಚುವಾಗ ನಮ್ ಕೂದಲು ಮುದ್ರಕೊಂಡಿರೋದು, ಗಂಟಾಗಿರೋದು ಎಲ್ಲವನ್ನು ಕೂಡ ತಡೆಯುತ್ತೆ. ನಾನಿವಾಗ ನಿಮ್ಗೆ ಹೇಗೆ ಸೀರಮ್ ನ ಅಪ್ಲೈ ಮಾಡೋದು ಅಂದ್ರೆ ಬಳಸೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾವು ನಮ್ ಕೂದಲು ತುಂಬಾ ಚೆನ್ನಾಗಿ ಆಗ್ಬಿಡ್ಲಿ ಅಂತ ಜಾಸ್ತಿ ಸೀರಮ್ ನ ಅಪ್ಲೈ ಮಾಡೋದು ಮತ್ತೆ ರಾಂಗ್ ಪ್ಲೇಸ್ಗೆ ಅಪ್ಲೈ ಮಾಡೋದು ಮಾಡಬಾರ್ದು. ಮೊದಲನೇದಾಗಿ ನಮ್ ಕೂದಲು ತುಂಬಾ ಚೆನ್ನಾಗಿ ಒಣಗಿರ್ಬೇಕು, ಒದ್ದೆ ಇರಬಾರ್ದು. ನಾವು ಸೀರಮ್ ನ ಬಳಸುವಾಗ
ಡ್ರೈ ಹೇರ್ ಅಂದ್ರೆ ನಾವು ಒಣಗಿರೋ ಕೂದಲುಗೆ ಮಾತ್ರ ಬಳಸಬೇಕು. ನೆಕ್ಸ್ಟ್ 1-2 ಡ್ರಾಪ್ಸ್ ತಗೊಂಡು ನಮ್ಮ ಕೂದಲನ್ನ ಹಿಡಿಯಾಗಿ ನಮ್ಮ ಕೈಯಲ್ಲಿ ಹಿಡ್ಕೊಂಡು ಅಂಗೈನ ಸಹಾಯದಿಂದ ಮೇಲಿಂದ ಕೆಳಗೆ ಸವರುತ್ತಾ ಬರಬೇಕು. ಕೂದಲಿನ ಬುಡದಿಂದ 1 ಸೆಂಟಿಮೀಟರ್ ಬಿಟ್ಟು ಮುಂದಕ್ಕೆ ಹಚ್ಚಬೇಕು. ಇದನ್ನ ತಲೆ ಬುರುಡೆ ಅಂದ್ರೆ ಬುಡಕ್ಕೆ ಹಚ್ಚಬಾರ್ದು. ನಾವು ಸೀರಮ್ನ ಕರೆಕ್ಟ್ ಆಗಿರುವಂತಹ ಸೀರಮ್ನ ಸೆಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಕೂದಲು ಯಾವ ತರ ಇದೆ ಆ ಕೂದಲಿಗೆ ತಕ್ಕಂತ ಸೀರಮ್ನ ನಾವು ಯಾವಾಗ್ಲೂ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಫಿಝಿ ಹೇರ್ಗೆ ಒಂದ್ ರೀತಿ ಸೀರಮ್ನ ಯೂಸ್ ಮಾಡ್ಬೇಕಾಗುತ್ತೆ. ಕರ್ಲಿ ಹೇರು, ಸ್ಟ್ರೇಟ್ ಹೇರು, ಈ ರೀತಿ ಡಿಫ್ರೆಂಟ್ ಹೇರ್ಗಳಿಗೆ ಆ ಕೂದಲಿಗೆ ಹೊಂದುವಂತಹ ಸೀರಮ್ನ ನಾವು ಯೂಸ್ ಮಾಡ್ಬೇಕು. ಮೊದಲನೇದಾಗಿ ಫಿಝಿ ಅಂಡ್ ಕೋರ್ಸ್ ಹೇರ್ಗೆ ಯಾವ ರೀತಿ ಸೀರಮ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಅಂತಂದ್ರೆ, ಈ ಕೂದಲಿಗೆ ಗಟ್ಟಿಯಾದ ಸಿಲಿಕಾನ್ ಫಾರ್ಮುಲಾ ಇರುವಂತಹ ಆರ್ಗ್ಯಾನ್ ಅಥವಾ ಮಾರುಲಾ ಆಯಿಲ್ ಪ್ರಾಡಕ್ಟ್ ನ ಯೂಸ್ ಮಾಡೋದು ಬಹಳ ಒಳ್ಳೇದು. ನೆಕ್ಸ್ಟ್ ಫೈನ್ ಮತ್ತು ಸ್ಟ್ರೇಟ್ ಹೇರ್ಗೆ ಸೀರಮ್ ವಾಟರ್ ಬೇಸ್ಡ್ ಆಗಿರ್ಬೇಕು ಮತ್ತೆ ಲೈಟ್ ವೈಟ್ ಆಗಿರ್ಬೇಕು. ಕೂದಲಿಗೆ ಅಂಟಂಟಾಗಿ ಭಾರ ಎನಿಸಬಾರ್ದು. ನೆಕ್ಸ್ಟ್ ಡ್ಯಾಮೇಜ್ಡ್ ಮತ್ತೆ ಸ್ಪ್ಲಿಟ್ ಎಂಡ್ಸ್ ಇರುವಂತಹ ಕೂದಲಿಗೆ ಯಾವ ರೀತಿ ಸೀರಮ್ನ ನಾವು ಯೂಸ್ ಮಾಡ್ಬೇಕು ಅಂತಂದ್ರೆ, ಇಂತಹ ಕೂದಲಿಗೆ ನಾವು ಕೆರಾಟಿನ್ ಅಥವಾ ಅಮಿನೋ ಆಸಿಡ್ ಜೊತೆ ಇರುವಂತಹ ಸೀರಮ್ನ ಬಳಸಬೇಕು. ಯಾಕೆಂದ್ರೆ ಕೆರಾಟಿನ್ ಮತ್ತೆ ಅಮಿನೋ ಆಸಿಡ್ ಡ್ಯಾಮೇಜ್ ಆಗಿರುವಂತಹ ಮತ್ತೆ ಒಡೆದಿರುವಂತಹ ಕೂದಲನ್ನ ರಿಪೇರ್ ಮಾಡುತ್ತೆ. ನಾನು ಈಗಾಗಲೇ ಕೆರಾಟಿನ್ ಟ್ರೀಟ್ಮೆಂಟ್ ಅಂದ್ರೆ ಏನು, ಹೇಗೆ ಕೆರಾಟಿನ್ ಟ್ರೀಟ್ಮೆಂಟ್ ನ ಮಾಡ್ತಾರೆ ಅಂತ ವಿಡಿಯೋ ಹಾಕಿದ್ದೀನಿ. ಹಾಗೆ ಕೂದಲ ಕ್ವಾಲಿಟಿನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತಾನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನ ಕೂಡ ನೀವು ನೋಡ್ಬೋದು. ಒಣ ಅಥವಾ ಡ್ರೈ ಹೇರ್ಗೆ ಯಾವ ರೀತಿ ಸೀರಮ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ, ಇಂತಹ ಕೂದಲಿಗೆ ನಾವು ಸೀರಮ್ ಜೊತೆ ಆರ್ಗ್ಯಾನ್ ಆಯಿಲ್ ಅಥವಾ ಶಿಯಾ ಬಟರ್ ಇರುವಂತಹ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಹಾಗೆ ನಾವು ಧೂಳಿ ಆಗಿರುವಂತಹ ಮತ್ತೆ ಕೊಳೆ ಇರುವಂತಹ ಕೂದಲಿಗೆ ಸೀರಮ್ನ ಅಪ್ಲೈ ಮಾಡೋದು ಬೇಡ. ಇದರಿಂದ ನಮ್ಮ ಕೂದಲಿಗೆ ಏನು ಯೂಸ್ ಆಗಲ್ಲ. ಸೀರಮ್ ನಾವು ನಮ್ಮ ಕೈಗೆ ರಬ್ ಮಾಡ್ಕೊಂಡು ಹಚ್ಚೋದ್ರಿಂದ ಅದು ನಮ್ಮ ಕೈಯಲ್ಲಿ ಉಳಿದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗೆ ಕಾಯಿಸಿ ನಮ್ಮ ಬೆರಳ ತುದಿಗಳಿಂದ ನಮ್ಮ ಕೂದಲಿನ ಬುಡದಿಂದ 1 ಸೆಂಟಿಮೀಟರ್ ಮುಂದಕ್ಕೆ ರಬ್ ಮಾಡಿದ್ರೆ ಒಳ್ಳೇದು. ನಾವು ಇನ್ನೊಂದು ಮಿಸ್ಟೇಕ್ಸ್ ನ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಸೀರಮ್ನ ವಾರಕ್ಕೊಂದ್ಸಲನೋ ತಿಂಗಳಿಗೊಂದ್ಸಲನೋ ಹಚ್ಚಿದ್ರೆ ಅದರಿಂದ ನಮ್ಗೆ ಏನೂ ರಿಸಲ್ಟ್ ಸಿಗಲ್ಲ. ಹಾಗಾಗಿ ನಾವು ಅಟ್ಲೀಸ್ಟ್ ವಾರಕ್ಕೆ 2-3 ದಿನನಾದ್ರೂ ನಾವು ಹಚ್ಚೋದ್ರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತೆ ಡೈಲಿ ಯೂಸ್ ಮಾಡೋದು ಕೂಡ ಬೇಡ. ಟೋಟಲ್ ಆಗಿ ನಾವು ನಮ್ಮ ಕೂದಲಿಗೆ ಸೀರಮ್ನ ಹಚ್ಚೋದ್ರಿಂದ ಅದು ನಮ್ಮ ಕೂದಲಿನಲ್ಲಿ ತೇವಾಂಶನ ಉಂಟು ಮಾಡುತ್ತೆ. ನಮ್ಮ ಕೂದಲಿನ ಸ್ಟ್ರ್ಯಾಂಡ್ಸ್ ನ ಅದು ಗಟ್ಟಿಗೊಳಿಸುತ್ತೆ. ಹಾಗೂ ನಮ್ಮ ಕೂದಲಿಗೆ ಒಂದು ಒಳ್ಳೆ ಹೊಳಪನ್ನ ಕೊಡುತ್ತೆ. ನಮ್ಮ ಕೂದಲನ್ನ ಶೈನಿ ಮಾಡುತ್ತೆ ಮತ್ತೆ ಮೃದುವಾಗಿಸುತ್ತೆ. ಮತ್ತೆ UV ರೇಸ್ ರಕ್ಷಣೆ ಮಾಡುತ್ತೆ. ಹಾಗೆ ಒಂದು ಅಧ್ಯಯನದ ಪ್ರಕಾರ ಆಮ್ಲ ಮತ್ತೆ ಎಳನೀರು ಎರಡರ ಕಂಟೆಂಟ್ ಇರುವಂತಹ ಸೀರಮ್ನ ಉಪಯೋಗಿಸಿದಾಗ ತುಂಬಾ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗಿರೋದು ದೃಢಪಟ್ಟಿರುತ್ತೆ. ಇದಿಷ್ಟು ಹೇರ್ ಸೀರಮ್ ಅಂದ್ರೆ ಏನು, ಅದರ ಉಪಯೋಗಗಳೇನು, ಅದನ್ನ ಹೇಗೆಲ್ಲ ಬಳಸಬೇಕು ಮತ್ತೆ ಹೇಗೆ ಬಳಸಬಾರ್ದು, ಯಾವೆಲ್ಲ ಮಿಸ್ಟೇಕ್ಸ್ ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಇಂದ್ರಾಣಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.